ನಮಸ್ಕಾರ, ಗುಡ್ ಮಾರ್ನಿಂಗ್, ಶುಭೋದಯ. 30 ಮಿನಿಟ್ಸ್ 30 ನ್ಯೂಸ್ಗೆ ಸ್ವಾಗತ. ನಾನು ನವಿತಾ ಅಜಯ್. ನಿನ್ನೆ ನಡೆದಂತಹ ಪ್ರಮುಖ ವಿದ್ಯಮಾನಗಳ ಜೊತೆಗೆ ಇವತ್ತು ನಡೆಯಲಿರುವ ಬೆಳವಣಿಗೆಗಳ ಪ್ರಮುಖ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ನಾಡಿನೆಲ್ಲೆಡೆ ಮಹಾಶಿವರಾತ್ರಿ ಸಂಭ್ರಮ ಕಳೆಗಟ್ಟಿದೆ. ಭಕ್ತರು ದೇವಾಲಯಗಳಲ್ಲಿ ಸರತಿ ಸಾಲಲ್ಲಿ ನಿಂತು ಶಿವ ದರ್ಶನ ಪಡೆದು ಪುನೀತರಾದರು. ಬೆಂಗಳೂರಿನ ಗವಿಗಂಗಾಧರ ದೇವಸ್ಥಾನಕ್ಕೆ ಭಕ್ತರ ದಂಡೆ ಹರಿದು ಬಂದಿತ್ತು. ರಾತ್ರಿಯಿಡೀ ಗಂಗಾಧರೇಶ್ವರನಿಗೆ ವಿಶೇಷ ಪೂಜೆ, ಅಭಿಷೇಕ ಮಾಡಲಾಯಿತು. ಭಕ್ತರು ಜಾಗರಣೆ ಮಾಡುತ್ತಾ ಶಿವನಾಮ ಸ್ಮರಣೆ ಮಾಡಿದ್ರು. ಕಾಡುಮಲ್ಲೇಶ್ವರ ದೇವಸ್ಥಾನಕ್ಕೆ ಸಾಗರೋಪಾದಿಯಲ್ಲಿ ಭಕ್ತರು ಆಗಮಿಸಿ ಶಿವನ ದರ್ಶನ ಪಡೆದರು. ದೇವಸ್ಥಾನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಜಾಗರಣೆಯಲ್ಲಿ ಭಾಗಿಯಾಗಿದ್ದರು. ಕಿಲೋಮೀಟರ್ ಗಟ್ಟಲೆ ಸರತಿ ಸಾಲಿನಲ್ಲಿ ನಿಂತು ಶಿವನ ದರ್ಶನ ಪಡೆದರು. ರಾತ್ರಿ ಪೂರ್ತಿ ಯಕ್ಷಗಾನ ಹಾಗೂ ಸಂಗೀತ ಕಾರ್ಯಕ್ರಮ ನಡೆಯಿತು. ರಾತ್ರಿ ನೆರವೇರಿದ ಕಲ್ಯಾಣೋತ್ಸವದಲ್ಲಿ ಭಕ್ತರು ಭಾಗಿಯಾಗಿ ಪುನೀತರಾದರು. ಶಿವರಾತ್ರಿ ಹಿನ್ನೆಲೆ ಬಂಡೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ, ಅಲಂಕಾರ ಮಾಡಲಾಗಿದೆ. ದೇವಸ್ಥಾನಕ್ಕೆ ಸಾವಿರಾರು ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದಿದ್ದಾರೆ. ರಾತ್ರಿ ಜಾಗರಣೆ, ಶಿವನಾಮ ಸ್ಮರಣೆ ನಡೆದಿದ್ದು, ಕೊರೋನಾ ಗೆದ್ದು ದೇಶ ಸುಭಿಕ್ಷವಾಗಿದೆ, ಎಲ್ಲರೂ ಸಾಮರಸ್ಯದಿಂದ ಬಾಳೋಣ ಎಂದು ಏಕದಳ ಬಿಲ್ವ ಬಂಡೆಮಠದ ಹಿರಿಯ ಶ್ರೀ ಸ್ವಾಮೀಜಿ ಸಚ್ಚಿದಾನಂದ ಸ್ವಾಮೀಜಿ ಹೇಳಿದ್ದಾರೆ. ಈ ಮಠದ ವತಿಯಿಂದ ಚೆನ್ನಾಗಿ ನಡೀತಾ ಇದೆ. ಭಕ್ತರೆಲ್ಲ ಸ್ಪಂದಿಸಿ ಅವರೆಲ್ಲ ಬಂದು ಶಿವ ದರ್ಶನಕ್ಕೆ ಬರ್ತಾ ಇದ್ದಾರೆ. ಬಹಳ ಸಂತೋಷವಾಗಿದೆ. ಎಲ್ಲರಿಗೂ ಪೂಜಾ ಮತ್ತು ಜೊತೆಗೆ ಪ್ರಸಾದದ ವ್ಯವಸ್ಥೆ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಈಗ ರಾತ್ರಿ ಎಲ್ಲ ನಾವು ಪೂಜೆ ನಡೀತಲೇ ಇರ್ತದೆ, ಬರ್ತಾ ಇರ್ತಾರೆ ಭಕ್ತರು. ಎಲ್ಲರಿಗೂ ರಾತ್ರಿ ಎಲ್ಲನೂ ಪ್ರಸಾದದ ವ್ಯವಸ್ಥೆನೂ ಕೂಡ ಏರ್ಪಡಿಸಿದ್ದೀವಿ. ಎಲ್ಲರೂ ಆನಂದವಾಗಿ ಬಂದು. ಓಲ್ಡ್ ಏರ್ಪೋರ್ಟ್ ರೋಡಲ್ಲಿರೋ ಶಿವಂ ಶಿವ ದೇವಸ್ಥಾನದಲ್ಲಿ ಶಿವರಾತ್ರಿ ಸಂಭ್ರಮ ಜೋರಾಗಿತ್ತು. 65 ಅಡಿಯ ಶಿವನ ಮೂರ್ತಿಗೆ ಸಾರ್ವಜನಿಕರು ಸಾಮೂಹಿಕ ಮಂಗಳಾರತಿ ಪೂಜೆಯನ್ನ ನೆರವೇರಿಸಿದರು. ರಸ್ತೆಯುದ್ದಕ್ಕೂ ಕ್ಯೂನಲ್ಲಿ ನಿಂತು ರಾತ್ರಿಯಿಡೀ ಶಿವನ ಆರಾಧನೆ ಮಾಡಿದರು. ವಾತಾವರಣದಲ್ಲೇ ಕಾಣಿಸ್ತಾ ಇದೆ ಒಂದು ಹಬ್ಬದ ವಾತಾವರಣ. ಈಗ ಬಂಡೆ ಮಠ ಅನ್ನೋ ಒಂದು ಇದರದ್ದೇ ಒಂದು ಇತಿಹಾಸ ಇರುವಂತಹ ಒಂದು ದೇವಸ್ಥಾನ ಇದು ಮಠ. ಇಲ್ಲಿ ಇಷ್ಟೊಂದು ಜನ ಬಂದಿದ್ದಾರೆ, ಎಲ್ಲರೂ ಸಂಭ್ರಮದಿಂದ ಪಾಲ್ಗೊಳ್ತಾ ಇದ್ದಾರೆ. ಅದನ್ನ ನೋಡಿ ಖುಷಿ ಆಗ್ತಾ ಇದೆ. ಹಬ್ಬ ಅಂದ್ರೇನೆ ಅದು ಅಂತ ಅನ್ಕೊಂಡಿದೀವಿ. ಅಂದ್ರೆ ಒಬ್ರಿಗೊಬ್ರು ನಮ್ಮ ಖುಷಿಯನ್ನ, ಸಂತೋಷವನ್ನ ಹಂಚ್ಕೊಳ್ಳೋದು, ವಿನಿಮಯ ಮಾಡ್ಕೊಳ್ಳೋದೇ ಹಬ್ಬ. ಹುಬ್ಬಳ್ಳಿಯಲ್ಲಿ ಮಹಾಶಿವರಾತ್ರಿ ಸಡಗರ ಕಳೆಗಟ್ಟಿತ್ತು. ಶಿವರಾತ್ರಿ ಹಿನ್ನೆಲೆ ಹುಬ್ಬಳ್ಳಿ ಜಿಮ್ಖಾನಾ ಮೈದಾನದಲ್ಲಿ ಶಿವರಾತ್ರಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಹುಬ್ಬಳ್ಳಿಯಲ್ಲಿ ಈ ಬಾರಿ ಮೋದಿ ಅವರ ಪ್ರೇರಣೆಯಿಂದ ಕೇದಾರನಾಥ ಶಿವಲಿಂಗ ದೇಗುಲ ನಿರ್ಮಾಣ ಮಾಡಿದ್ದೇವೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ಶಿವರಾತ್ರಿ ಹಿನ್ನೆಲೆ ಸಾಂಸ್ಕೃತಿಕ ಆಧ್ಯಾತ್ಮಿಕ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಖ್ಯಾತ ಗಾಯಕ ಅನನ್ಯ ಭಟ್ ಮತ್ತು ನವೀನ್ ಹಾಡಿಗೆ ಭಕ್ತರು ಫಿದಾ ಆದರು. ಅಲ್ಲಿ ನೆರೆದಿದ್ದವರು ಅಪ್ಪು ಅಜರಾಮರ ಹಾಡಿಗೆ ಮೊಬೈಲ್ ಟಾರ್ಚ್ ಹಾಕಿ ನಮನ ಸಲ್ಲಿಸಿದರು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಜೊತೆ ಸಿಎಂ ಬೊಮ್ಮಾಯಿ ಸಂಗೀತ ಕಾರ್ಯಕ್ರಮವನ್ನು ವೀಕ್ಷಿಸಿದರು. ನಿಜವಾಗ್ಲೂ ಭಾವಪೂರ್ಣ ಮಿಲನ ಈ ಒಂದು ಮಹಾಶಿವರಾತ್ರಿ ದಿನ. ನಮ್ಮ ಇಬ್ಬರು ನಾಯಕರಿಗೆ ಜೋರಾದ ಚಪ್ಪಾಳೆ. ಈ ವೇಳೆ ಮಾತಾಡಿದ ಸಿಎಂ, ಹುಬ್ಬಳ್ಳಿ ಅಂದ್ರೆ ಹುಬ್ಳಿನೇ, ನಾವು ಎಲ್ಲಿಯೇ ಇದ್ರೂ ನಮ್ಮ ಮನಸ್ಸು ಇಲ್ಲಿಯೇ ಇರುತ್ತೆ. ಕೇದಾರನಾಥನನ್ನ ಹುಬ್ಬಳ್ಳಿಗೆ ಇಳಿಸಿದ್ದಾರೆ. ಶಿವನ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಂದ್ರು. ಇದೇ ವೇಳೆ ಸಿಎಂಗೆ ಪ್ರಹ್ಲಾದ್ ಜೋಶಿಯಿಂದ ಸನ್ಮಾನ ಮಾಡಲಾಯಿತು. ಕಾರ್ಯಕ್ರಮದ ವೇದಿಕೆಯಲ್ಲಿ ಜೋಶಿ ಅವರು ಶಿವ ಶಿವ ಎಂದರೆ ಭಯವಿಲ್ಲ ಅನ್ನುವ ಹಾಡು ಹಾಡಿದರು. ಅನ್ನದಾನವ ತೊರೆಯದಿರು, ನಾನು ನನ್ನದು ಎನ್ನದಿರು, ಉನ್ನತಿ ಸಾಧಿಸೆ ಹಗಲಿರುಳು, ಉನ್ನತಿ ಸಾಧಿಸೆ ಹಗಲಿರುಳು, ದೀನನಾಥನ ಮರೆಯದಿರು, ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಹುಬ್ಬಳ್ಳಿ ಅಂದ್ರೆ ಹುಬ್ಬಳ್ಳಿನ. ನಾವು ಎಲ್ಲಾದ್ರೂ ಇರ್ಲಿ, ನಮ್ಮ ಹೃದಯ ಯಾವಾಗಲೂ ಹುಬ್ಬಳ್ಳಿ 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 ಅಂತ. ಇಂಥ ಹುಬ್ಬಳ್ಳಿಯಲ್ಲಿ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಕೇದಾರನಾಥನನ್ನ ಹಿಮಾಲಯದಿಂದ ಇಲ್ಲೇ ಇಳಿಸಿದ್ದಾರೆ. ಎಲ್ಲರಿಗೂ ಕೇದಾರನಾಥನ ದರ್ಶನವನ್ನ ಮಾಡಿಸಿ ಶಿವರಾತ್ರಿ ದಿವಸ ಆಶೀರ್ವಾದ ಮಾಡಲು ನಿಮ್ಮನ್ನೆಲ್ಲರನ್ನು ಕೂಡ ಕೂಡಿಸಿದ್ದಾರೆ. ತಾವೆಲ್ಲ ಕೂಡ ಬಂದಿದ್ದೀರಿ. ನಿಮಗೆ
ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಮಹಾಶಿವರಾತ್ರಿಯನ್ನ ಸಂಭ್ರಮದಿಂದ ಆಚರಿಸಲಾಯಿತು. ರಾಜ್ಯದ ವಿವಿಧ ಭಾಗಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದರು. ಶಿವ ಪಂಚಾಕ್ಷರಿ ಪಠಣಕ್ಕೆ ಧರ್ಮಾಧಿಕಾರಿ ಡಾಕ್ಟರ್ ಜಿ ವೀರೇಂದ್ರ ಹೆಗ್ಗಡೆ ಚಾಲನೆ ಕೊಟ್ಟಿದ್ದರು. ನಿನ್ನೆ ಸಂಜೆ 6 ಗಂಟೆಯಿಂದ ರಾತ್ರಿ ಇಡೀ ಶ್ರೀ ಕ್ಷೇತ್ರದಲ್ಲಿ ಶಿವ ಜಾಗರಣೆ ಮಾಡಲಾಯಿತು. ಪಾದಯಾತ್ರೆ ಮೂಲಕವೂ 50,000ಕ್ಕೂ ಅಧಿಕ ಭಕ್ತರು ಆಗಮಿಸಿ ಮಧ್ಯರಾತ್ರಿ ನಡೆದ ಮಂಜುನಾಥ ಸ್ವಾಮಿಯ ರಥೋತ್ಸವದಲ್ಲಿ ಭಾಗಿಯಾದರು. ಸ್ವಾಮಿಗೆ ಅಹೋರಾತ್ರಿ ಶತರುದ್ರಾಭಿಷೇಕ, ಎಳನೀರು ಅಭಿಷೇಕ ಮಾಡಲಾಯಿತು. ಜಾಗರಣೆಯಲ್ಲಿ ಲಕ್ಷಾಂತರ ಭಕ್ತರು ಭಾಗಿಯಾಗಿದ್ದರು. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಮಹಾಶಿವರಾತ್ರಿ ಸಂಭ್ರಮ ಮನೆ ಮಾಡಿದೆ. ವೈಭವದಿಂದ ಮಂಜುನಾಥ ಸ್ವಾಮಿಯ ಬೆಳ್ಳಿಯ ರಥೋತ್ಸವ ನಡೆಯಿತು. ಹಾಗೆಯೇ ಚಂದ್ರನಾಥ ಸ್ವಾಮಿ ಮತ್ತು ಮಂಜುನಾಥ ಸ್ವಾಮಿಯ ರಥೋತ್ಸವ ಅದ್ದೂರಿಯಾಗಿ ಸಾಗಿದೆ. ಧರ್ಮಸ್ಥಳದ ಮಹಾದ್ವಾರದ ತನಕ ತೇರು ಸಾಗಿದ್ದು ರಥೋತ್ಸವ ಕಂಡು ಲಕ್ಷಾಂತರ ಭಕ್ತರು ಪುಳಕಿತರಾದರು. ನಾಡಿನ ವಿವಿಧ ಭಾಗಗಳಿಂದ ಮಹಾಶಿವರಾತ್ರಿ ಉತ್ಸವಕ್ಕಾಗಿ ಭಕ್ತರು ಧರ್ಮಸ್ಥಳಕ್ಕೆ ಆಗಮಿಸಿ ದೇವರ ದರ್ಶನವನ್ನ ಪಡಿತಾನೇ ಇದ್ದಾರೆ. ಚಾಮರಾಜನಗರ ಮಲೆಮಹದೇಶ್ವರ ಬೆಟ್ಟದಲ್ಲಿ ಮಹಾಶಿವರಾತ್ರಿ ಸಡಗರ ಮನೆ ಮಾಡಿದೆ. ಈ ಹಿನ್ನೆಲೆ ಭಕ್ತರ ದಂಡು ಹರಿದು ಬಂದಿದೆ. 3 ದಿನಗಳಿಂದ ಪಾದಯಾತ್ರೆ ಮೂಲಕವೇ 1.5 ಲಕ್ಷ ಭಕ್ತರು ಬಂದಿದ್ದು ಇಂದು ಸಹ 1 ಲಕ್ಷ ಭಕ್ತರು ಆಗಮಿಸಿದ್ದಾರೆ ಅಂತ ಮಹದೇಶ್ವರ ಬೆಟ್ಟದಲ್ಲಿ ಸಚಿವ ಸೋಮಣ್ಣ ನಿನ್ನೆ ಹೇಳಿದರು. ಭಕ್ತರಿಗೆ ಕುಡಿಯುವ ನೀರು, ದಾಸೋಹದ ವ್ಯವಸ್ಥೆ ಮಾಡಲಾಗಿತ್ತು. ಯಾವುದೇ ಸಮಸ್ಯೆ ಆಗದಂತೆ ಕ್ರಮ ವಹಿಸಲಾಗಿದೆ ಅಂತ ಅವರು ಹೇಳಿದರು. ಲಕ್ಷಕ್ಕೂ ಮೇಲ್ಪಟ್ಟು ಭಕ್ತರು ಕಾಲ್ನಡಿಗೆಯಲ್ಲಿ ಬಂದಿದ್ದಾರೆ. ಇವತ್ತು 1 ಲಕ್ಷಕ್ಕೂ ಮೇಲ್ಪಟ್ಟು ಭಕ್ತರು ಇಲ್ಲಿದ್ದಾರೆ. ನಾವು ಎಕ್ಸೆಪ್ಟ್ ದಾರಿಯಲ್ಲಿ ಬರ್ತಕ್ಕಂಥ ಭಕ್ತರಿಗೆ ಊಟ ತಿಂಡಿದೆಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ. ಅಟ್ ಎ ಟೈಮ್ ಒಂದು ಸಾರಿಗೆ 3,000 ಜನ. ಮಹಾಶಿವರಾತ್ರಿ ಹಿನ್ನೆಲೆ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಯ ಶ್ರೀ ಭೋಗನಂದೀಶ್ವರ ಸ್ವಾಮಿ ದೇವಾಲಯಕ್ಕೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಭೇಟಿ ಕೊಟ್ಟಿದ್ರು. ಕುಟುಂಬ ಸಮೇತರಾಗಿ ಆಗಮಿಸಿ ದೇವರ ದರ್ಶನ ಪಡೆದಿದ್ದಾರೆ. ರಾಜ್ಯಪಾಲರಿಗೆ ಸಚಿವ ಡಾಕ್ಟರ್ ಕೆ ಸುಧಾಕರ್ ಸಾಥ್ ನೀಡಿದರು. ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲೂ ಶಿವರಾತ್ರಿಯನ್ನ ಅದ್ದೂರಿಯಾಗಿ ಆಚರಿಸಲಾಯಿತು. ಉಜ್ಜಯಿನಿಯ ಮಹಾಕಾಳೇಶ್ವರನ ಸನ್ನಿಧಿಗೆ ಲಕ್ಷಾಂತರ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದರು. ಶಿವರಾತ್ರಿ ಹಿನ್ನೆಲೆ ಕ್ಷಿಪ್ರಾ ನದಿಯಲ್ಲಿ ದೀಪೋತ್ಸವ ಆರತಿಯನ್ನ ನೆರವೇರಿಸಲಾಯಿತು. ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲೂ ಭರ್ಜರಿಯಾಗಿ ಪೂಜೆ ಪುನಸ್ಕಾರ ನಡೆದಿದೆ. ಸಾಗರೋಪಾದಿಯಲ್ಲಿ ಭಕ್ತರು ಆಗಮಿಸಿ ಶಿವನಾಮ ಸ್ಮರಣೆ ಮಾಡಿದರು. ಇನ್ನು ಉತ್ತರಾಖಂಡ್ನ ಕೇದಾರನಾಥ ದೇವಸ್ಥಾನದಲ್ಲೂ ಶಿವರಾತ್ರಿ ಸಡಗರ ಜೋರಾಗಿತ್ತು. ಟಾಲಿವುಡ್ ಖ್ಯಾತ ನಟ ನಂದಮೂರಿ ತಾರಕ ರತ್ನ ಚಿಕಿತ್ಸೆ ಫಲಕಾರಿಯಾಗದೆ ನಿಧನರಾಗಿದ್ದಾರೆ. ಬೆಂಗಳೂರಿನ ನಾರಾಯಣ ಹೃದಯದಲ್ಲಿ ತಾರಕ ರತ್ನ ಕೊನೆ ಉಸಿರೆಳೆದಿದ್ದಾರೆ. ಜನವರಿ 27ರಂದು ಆಂಧ್ರಪ್ರದೇಶದ ಚಿತ್ತೂರು ಜಿಲ್ಲೆಯ ಕುಪ್ಪಂ ಬಳಿ ಟಿಡಿಪಿ ಪಾದಯಾತ್ರೆ ವೇಳೆ ಕುಸಿದು ಬಿದ್ದಿದ್ರು. ಆ ವೇಳೆ ಆಂಧ್ರದ ಕುಪ್ಪಂ ಬಳಿ ಹೃದಯಾಘಾತವಾಗಿತ್ತು. ಕೂಡಲೇ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ನಾರಾಯಣ ಹೃದಯಾಲಯಕ್ಕೆ ಶಿಫ್ಟ್ ಮಾಡಲಾಗಿತ್ತು. 23 ದಿನಗಳಿಂದ ಚಿಕಿತ್ಸೆ ಪಡಿತಾ ಇದ್ದ ತಾರಕ ರತ್ನ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ. ಪಾರ್ಥಿವ ಶರೀರವನ್ನು ಆಂಬ್ಯುಲೆನ್ಸ್ ಮೂಲಕ ಕುಟುಂಬಸ್ಥರು ಹೈದರಾಬಾದ್ಗೆ ಕೊಂಡೊಯ್ದಿದ್ದಾರೆ. ತಾರಕ್ ಸಾವಿನ ಬಗ್ಗೆ ಸೂಕ್ತ ಮಾಹಿತಿ ಕೊಟ್ಟಿಲ್ಲ, ಅಂತಿಮ ದರ್ಶನಕ್ಕೂ ಅವಕಾಶ ನೀಡಿಲ್ಲ, ಹಿಂಬದಿಯಿಂದ ಆಂಬ್ಯುಲೆನ್ಸ್ ಮೂಲಕ ರವಾನಿಸಿದ್ದಾರೆ ಅಂತ ನಾರಾಯಣ ಹೃದಯಾಲಯ ಬಳಿ ತಾರಕ ರತ್ನ ಅವರ ಫ್ಯಾನ್ಸ್ ಆಕ್ರೋಶ ಹೊರಹಾಕಿದ್ದಾರೆ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ರಾಜಕೀಯ ಚಟುವಟಿಕೆ ಗರಿಗೆದರಿದೆ. ಕಾಂಗ್ರೆಸ್ ನಾಯಕರು ರಾಜಹಂಸಗಡ ಕೋಟೆಯಲ್ಲಿ ಶಿವಾಜಿ ಮೂರ್ತಿ ಪ್ರತಿಷ್ಠಾಪನೆಗೆ ಮುಂದಾಗಿದ್ದಾರೆ. ಶಿವಾಜಿ ಮೂರ್ತಿ ಪ್ರತಿಷ್ಠಾಪನೆ ಹೆಸರಲ್ಲಿ ಪಾಲಿಟಿಕ್ಸ್ ಜೋರಾಗಿಯೇ ನಡೀತಾ ಇದೆ. ಶಿವಾಜಿ ಮೂರ್ತಿಯನ್ನ ಕಾಂಗ್ರೆಸ್ ನಾಯಕರಿಂದ ಉದ್ಘಾಟನೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ಲಾನ್ ಮಾಡಿದ್ದು, ಇದಕ್ಕೆ ರಮೇಶ್ ಜಾರಕಿಹೊಳಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಸರ್ಕಾರಿ ಅನುದಾನದಲ್ಲಿ ನಿರ್ಮಾಣವಾಗಿರುವ ಪ್ರತಿಮೆಯನ್ನ ಯಾಕೆ ಕಾಂಗ್ರೆಸ್ ನಾಯಕರಿಂದ ಉದ್ಘಾಟನೆ ಮಾಡ್ತಿದ್ದೀರಿ ಅಂತ ರಮೇಶ್ ಜಾರಕಿಹೊಳಿ ಪ್ರಶ್ನಿಸಿ ಹೆಬ್ಬಾಳ್ಕರ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದೇ ರಾಜಹಂಸಗಡದಲ್ಲಿ ರಮೇಶ್ ಜಾರಕಿಹೊಳಿ, ಚನ್ನರಾಜ ಹಟ್ಟಿಹೊಳಿ ಮುಖಾಮುಖಿಯಾಗಿದ್ದಾರೆ. ರಾಜಹಂಸಗಡದ ರಸ್ತೆಯಲ್ಲಿ ಒಂದೇ ಕಾರು ಹೋಗುವಷ್ಟು ಜಾಗ ಇದ್ದು ಕೆಲ ಹೊತ್ತು ಇಬ್ಬರ ಕಾರು ಮುಖಾಮುಖಿಯಾಗಿ ನಿಂತಿದ್ವು. ಕೊನೆಗೆ ಚನ್ನರಾಜ್ ಕಾರು ಹಿಂದಕ್ಕೆ ತೆಗೆದುಕೊಂಡಿದ್ದು ರಮೇಶ್ ಹಾಗೂ ಚನ್ನರಾಜ್ ಅಭಿಮಾನಿಗಳು ಘೋಷಣೆ ಕೂಗಿದ್ರು.
ಇದರ ನಡುವೆ ತಮ್ಮ ಬಗ್ಗೆ ಮಾತಾಡಿದ ಚಂದ್ರರಾಜ ಹಟ್ಟಿಹೊಳಿಗೆ ರಮೇಶ್ ಜಾರಕಿಹೊಳಿ ಟಾಂಗ್ ಕೊಟ್ಟಿದ್ದಾರೆ. ಆತ ಬಹಳ ಸಣ್ಣ ಹುಡುಗ, ಗಾಡಿ ಹೊಡೆದು ಬಾಗಿಲ್ ಕಾದು MLC ಆದವ ಅಂತ ರಮೇಶ್ ಜಾರಕಿಹೊಳಿ ತಿರುಗೇಟು ಕೊಟ್ಟಿದ್ದಾರೆ. ಹಾಸನದಲ್ಲಿ ಕಾಡ್ಗಿಚ್ಚಿನಿಂದ ಗಾಯಗೊಂಡು ಅರಣ್ಯ ಸಿಬ್ಬಂದಿ ಸುಂದರೇಶ್ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ. ಸಕಲೇಶಪುರದಲ್ಲಿ ಸುಂದರೇಶ್ ಪಾರ್ಥಿವ ಶರೀರದ ದರ್ಶನವನ್ನ ಸಾರ್ವಜನಿಕರು ಪಡೆದರು. ಸಕಲೇಶಪುರ ಶಾಸಕ HK ಕುಮಾರಸ್ವಾಮಿ ಕೂಡ ಅಂತಿಮ ದರ್ಶನ ಪಡೆದರು. ಸುಂದರೇಶ್ ನಿಧನ ಹಿನ್ನೆಲೆ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಕಂಬನಿ ಮಿಡಿದು ಗೌರವಪೂರ್ಣ ವಿದಾಯ ಹೇಳಿದರು. ಜಿಲ್ಲಾಡಳಿತದಿಂದ ಸಕಲ ಸರ್ಕಾರಿ ಗೌರವ ಸಮರ್ಪಣೆ ಮಾಡಲಾಯಿತು. ಇಂದು ಶಿವಮೊಗ್ಗದಲ್ಲಿ ಸುಂದರೇಶ್ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಸುಂದರೇಶ್ ಆತ್ಮಕ್ಕೆ ಸದ್ಗತಿ ಸಿಗಲಿ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಟ್ವೀಟ್ ಮೂಲಕ ಕೋರಿದ್ದಾರೆ. ಅಶ್ವಥ್ ನಾರಾಯಣ ಅಸ್ವಸ್ಥ ನಾರಾಯಣ. ಅಶ್ವಥ್ ನಾರಾಯಣ ಮೆಂಟಲ್ ಇರಬೇಕು ಅಂತ ಅಶ್ವಥ್ ನಾರಾಯಣ ವಿರುದ್ಧ ಮಾಜಿ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಜೊತೆಗೆ ನಳಿನ್ ಕುಮಾರ್ ಕಟೀಲ್ ಬಗ್ಗೆಯೂ ಏಕವಚನದಲ್ಲಿ ಕಿಡಿಕಾರಿದ್ದಾರೆ. ಇಂಥವರು ರಾಜಕಾರಣದಲ್ಲಿ ಇರೋದಕ್ಕೆ ಲಾಯಕ್ಕಲ್ಲ ಅಂತ ಕಟೀಲ್ ಅಶ್ವಥ್ ನಾರಾಯಣ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಏನೋ ಮೆಂಟಲಿ ಏನೋ ಕಾಯಿಲೆ ಇರಬೇಕು ಏನೋ ಗೊತ್ತಿಲ್ಲ. ಅವನೊಬ್ಬ ಕಟೀಲ್ ಅಂತ ಒಬ್ಬ ಬಿಜೆಪಿ ಅಂತ ಹೇಳ್ತಾನಲ್ಲೇ, ನೀವೆಲ್ಲ ರಸ್ತೆ ಕೆಲಸ, ಚರಂಡಿ ಕೆಲಸ, ಸೇತುವೆ ಕೆಲಸ ಇವೆಲ್ಲ ಏನು ಹೇಳ್ಬೇಡ್ರಿ, ಲವ್ ಜಿಹಾದ್ ಅಂತ ಹೋಗ್ರಿ. ಹುಬ್ಬಳ್ಳಿಯಲ್ಲಿ ಬಿಜೆಪಿ ನಾಯಕರ ವಿರುದ್ಧ ರಣದೀಪ್ ಸುರ್ಜೇವಾಲಾ ಹರಿಹಾಯ್ದಿದ್ದಾರೆ. ವಿಷ ಸೇವಿಸಿದ್ರು ಸಮಾಜದ ಒಳಿತಿಗೆ ಶ್ರಮಿಸಿದವನೇ ಶಿವ ಅನಂತ, ಶಿವ ಸತ್ಯ, ಇದೆಲ್ಲದಕ್ಕೂ ಭಂಗ ತರುವವರೇ ರಾಕ್ಷಸರು ಅಂತ ಬಿಜೆಪಿಗರನ್ನ ಕುಟುಕಿದ್ದಾರೆ. 40% ಕಮಿಷನ್ ಲೂಟಿ ಮಾಡುವವರು ಅಸುರರು. ಭ್ರಷ್ಟಾಚಾರದಲ್ಲಿ ಮುಳುಗಿರೋ ಬಸವರಾಜ ಬೊಮ್ಮಾಯಿ ಅಸುರ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಅಶ್ವಥ್ ನಾರಾಯಣ ಸಿದ್ದರಾಮಯ್ಯ ಅವರನ್ನ ಹೊಡೆದು ಹಾಕಿ ಅಂತ ಹೇಳ್ತಾರೆ. ಇವರು ಹೀಗೆ ಮಾತನಾಡುವುದು ಇದೇ ಮೊದಲಲ್ಲ. ಕೇವಲ ಸಿದ್ದರಾಮಯ್ಯ DKಶಿ ಕೊಂದು ಹಾಕಿದ್ರೆ ಎಲ್ಲವೂ ಮುಗಿಯುತ್ತೆ ಅಂದ್ಕೊಂಡಿದ್ದಾರೆ. ಎಲ್ಲರನ್ನ ಕೊಂದು ಹಾಕಿದ್ರು ನಮ್ಮ ಧ್ವನಿಯನ್ನ ಹತ್ತಿಕ್ಕೋದಿಕ್ಕಾಗಲ್ಲ. ದೈಹಿಕವಾಗಿ ನಮ್ಮನ್ನ ಕೊಲ್ಲಬಹುದು, ಆದ್ರೆ ನಮ್ಮ ಸಿದ್ಧಾಂತ ಅಂತ್ಯಗೊಳಿಸಲು ಆಗಲ್ಲ ಅಂತ ಕಾಂಗ್ರೆಸ್ ಸಮಾವೇಶದಲ್ಲಿ ಸುರ್ಜೇವಾಲಾ ಕಿಡಿಕಾರಿದ್ದಾರೆ. ಮತದಾರರು ಪ್ರಜ್ಞಾವಂತರಾಗ್ತಿದ್ದಾರೆ. ಕೆಲಸ ಮಾಡದ ನಾಯಕರು ಕೊಡುವ ಗಿಫ್ಟ್ಗಳನ್ನ ಪಡಿತಾ ಇಲ್ಲ. ತುಮಕೂರು ಜಿಲ್ಲೆಯ ಗುಬ್ಬಿ JDS ಉಚ್ಚಾಟಿತ ಶಾಸಕ SR ಶ್ರೀನಿವಾಸ್ ಶಿವರಾತ್ರಿ ಪ್ರಯುಕ್ತ ಮದಲಾಪುರದಲ್ಲಿ ಕುಕ್ಕರ್ ಕೊಡ್ತಾ ಇದ್ರು. ಆದ್ರೆ ಕುಕ್ಕರ್ ಹಂಚ್ತಾ ಇದ್ದ ಶ್ರೀನಿವಾಸ ಸಂಬಂಧಿಗೆ ಮುಖಭಂಗವಾಗಿದೆ. ನಿಮ್ಮ ಕುಕ್ಕರು ಬೇಡ, ನೀವು ಬೇಡ, ನಿಮಗೆ ಮನೆ ಕೊಡೋಕ್ಕಾಗಿಲ್ಲ. 20 ವರ್ಷ ಶಾಸಕರಾಗಿದ್ರು ನಮಗೆ ಮನೆ ಕೊಟ್ಟಿಲ್ಲ. ನಾವು ಎದೆ ಮೇಲೆ ಕುಮಾರಸ್ವಾಮಿಯವರ ಹಚ್ಚೆ ಹಾಕಿಸ್ಕೊಂಡಿದ್ದೇವೆ, ಅವರಿಗೆ ಮತ ಹಾಕೋದು ಅಂತ ಗಂಗಾಧರ್ ಅನ್ನುವ ಟಾಂಗ್ ಕೊಟ್ಟಿದ್ದಾರೆ. IAS ಅಧಿಕಾರಿ ರೋಹಿಣಿ ಸಿಂಧೂರಿ ವಿರುದ್ಧ ಭ್ರಷ್ಟಾಚಾರ ಆರೋಪಕ್ಕೆ ಸಂಬಂಧಿಸಿದಂತೆ JDS ಶಾಸಕ ಸಾರಾ ಮಹೇಶ್ ಪ್ರತಿಕ್ರಿಯಿಸಿದ್ದಾರೆ. ಸಂಧಾನ ಮಾಡಿಕೊಳ್ಳಲು ಅವರು ನನ್ನ ಸಹೋದ್ಯೋಗಿ ಅಲ್ಲ, ತಪ್ಪಾಗಿದೆ ಅಂತ ಸಚಿವ ಮಾಧುಸ್ವಾಮಿಯೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಎಲ್ಲರ ಮಾತಿಗೆ ಬೆಲೆ ಕೊಟ್ಟು ನಾನು ಸುಮ್ಮನಿದ್ದೇನೆ. ರೋಹಿಣಿ ವಿರುದ್ಧದ ಆರೋಪಗಳಲ್ಲಿ 4 ಸಾಬೀತಾಗಿವೆ. ಅಲ್ಲದೆ ಸರ್ಕಾರಕ್ಕೆ 1800 ಪುಟಗಳ ದಾಖಲೆ ಸಹಿತ ದೂರು ಕೊಟ್ಟಿದ್ದೇನೆ. ಮುಂದಿನ ತೀರ್ಮಾನ ಸರ್ಕಾರಕ್ಕೆ ಬಿಟ್ಟದ್ದು ಅಂತ ಶಾಸಕ ಸಾರಾ ಮಹೇಶ್ ಹೇಳಿದ್ದಾರೆ. PSI ಅಕ್ರಮ ನೇಮಕಾತಿ ಪ್ರಕರಣ ಸಂಬಂಧ CID ಅಧಿಕಾರಿಗಳು ಮತ್ತೋರ್ವ ಆರೋಪಿಯನ್ನ ಬಂಧಿಸಿದ್ದಾರೆ. ಅಸಿಸ್ಟೆಂಟ್ ಪ್ರೊಫೆಸರ್ ವಿಜಯ್ ಕುಮಾರ್ ಹೆಬ್ಬಾಳ್ಕರ್ ಬಂಧಿತ ಆರೋಪಿಯಾಗಿದ್ದಾನೆ. ಈತ ಕಲಬುರಗಿ ಸರ್ಕಾರಿ ಪದವಿ ಕಾಲೇಜಿನ ಎಕನಾಮಿಕ್ಸ್ ವಿಭಾಗದ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾನೆ. PSI ಪರೀಕ್ಷೆ ಹಿಂದಿನ ದಿನ ಕಾಲೇಜು ಕಟ್ಟಡಕ್ಕೆ ಅಕ್ರಮವಾಗಿ ಪ್ರವೇಶಿಸಿ ಬ್ಲೂಟೂತ್ ಇಡೋದಕ್ಕೆ ಸಹಾಯ ಮಾಡಿದ್ದ ಎನ್ನಲಾಗಿದೆ. RD ಪಾಟೀಲ್ ಸೂಚನೆ ಮೇರೆಗೆ ವಿಜಯ್ ಕುಮಾರ್ ಅಭ್ಯರ್ಥಿಗಳಿಗೆ ಸಹಾಯ ಮಾಡ್ತಾ ಇದ್ದ. ಯಾದಗಿರಿ ಜಿಲ್ಲೆಯ ಅನಾಪುರದಲ್ಲಿ ಕಲುಷಿತ ನೀರು ಸೇವಿಸಿ 3 ಸಾವನ್ನಪ್ಪಿದ್ರು. 80 ಜನರಲ್ಲಿ ವಾಂತಿ ಭೇದಿ ಕಾಣಿಸಿಕೊಂಡಿದೆ. ಆದ್ದರಿಂದ ಗ್ರಾಮಸ್ಥರು ದೇವಿಯ ಶಾಪದ ಭಯದಿಂದ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಗ್ರಾಮದಲ್ಲಿದ್ದ ಚಿಕ್ಕದಾದ ಕರೆಮ್ಮ ದೇವಿ ದೇವಸ್ಥಾನವನ್ನ ದೊಡ್ಡದಾಗಿ ನಿರ್ಮಿಸಲು ಜನವರಿ 22ರಂದು ದೇವಸ್ಥಾನ ಡೆಮಾಲಿಷ್ ಮಾಡಲಾಗಿತ್ತು. ದೇವಿಯ ಮೂರ್ತಿ ಕರೆಪ್ಪತಾತ ಮಠದ ಕೋಣೆಯಲ್ಲಿ ಇಡಲಾಗಿತ್ತು. ಗ್ರಾಮಸ್ಥರು ದೇವಿಯ ಮೂರ್ತಿ ಪೂಜೆ ಮಾಡಿರಲಿಲ್ಲ. ಅದರಿಂದ ಇವೆಲ್ಲ ಸಮಸ್ಯೆ ಆಗಿದೆ ಅಂತ ಭಾವಿಸಿ ಮತ್ತೆ ಮೂರ್ತಿ ಪ್ರತಿಷ್ಠಾಪಿಸಿ ಪೂಜೆ ಮಾಡಲಾಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ ವಿಷ ಸೇವಿಸಿ ಪ್ರೇಮಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಶಹಾಪುರ ತಾಲೂಕಿನ ಹುರಸುಗುಂಡಗಿಯ ಸುವರ್ಣ ಹಾಗೂ ಈಶಪ್ಪ ಅನ್ನುವ ಪ್ರೇಮಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇಬ್ಬರು ಕಳೆದ 5 ರಿಂದ 6 ವರ್ಷಗಳಿಂದ ಪ್ರೀತಿಸ್ತಾ ಇದ್ರು. 2 ವರ್ಷದ ಹಿಂದೆ ಸುವರ್ಣಳನ್ನ ಬೇರೆ ಯುವಕನ ಜೊತೆಗೆ ವಿವಾಹ ಮಾಡಿಕೊಟ್ಟಿದ್ರು. ಬಳಿಕ ಪತಿಯೊಂದಿಗೆ ಬೆಂಗಳೂರಲ್ಲಿದ್ದ ಸುವರ್ಣ ಹುರಸಗುಂಡಗಿ ಗ್ರಾಮಕ್ಕೆ ಬಂದಿದ್ದು ನಿನ್ನೆ ಬೆಳಗ್ಗೆ ವಿಷ ಸೇವಿಸಿ ಸುವರ್ಣ ಈಶಪ್ಪ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ.
ಮಧ್ಯಪ್ರದೇಶ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಇವತ್ತು ಮಧ್ಯಾಹ್ನ 12 ಗಂಟೆಗೆ ದಿಢೀರಂತ ಸಚಿವ ಸಂಪುಟ ಸಭೆ ಕರೆದಿದ್ದಾರೆ. ಭಾನುವಾರದಂದು ಈ ಹಿಂದೆ ಎಂದೂ ಸಭೆಯನ್ನ ನಡೆದಿರಲಿಲ್ಲ. ಹೀಗಾಗಿ ಯಾವ ನಿರ್ಧಾರ ಹೊರಬೀಳಬಹುದು ಅನ್ನುವ ಕುತೂಹಲ ಸೃಷ್ಟಿಯಾಗಿದೆ. ಸಂಪುಟದಲ್ಲಿ ವ್ಯಾಪಕ ಬದಲಾವಣೆ ಆಗಬಹುದಾ ಅಥವಾ ಇನ್ಯಾವುದಾದ್ರೂ ಮಹತ್ವದ ಘೋಷಣೆ ಆಗಬಹುದಾ ಅನ್ನುವಂತಹ ಕುತೂಹಲ ಸೃಷ್ಟಿಯಾಗಿದ್ದು, ವಿಕಾಸ ಯಾತ್ರೆಯಲ್ಲಿದ್ದ ಸಚಿವರಿಗೆ ಯಾತ್ರೆ ಬಿಟ್ಟು ಸಚಿವ ಸಂಪುಟ ಸಭೆಗೆ ಬರಬೇಕು ಅನ್ನುವ ಸೂಚನೆ ನೀಡಲಾಗಿದೆ. ಇದು ಸಚಿವರನ್ನ ಬೆರಗುಗೊಳಿಸಿದೆ. ಟರ್ಕಿಯಲ್ಲಿ ಭೂಕಂಪವಾಗಿ ಅಲ್ಲಿನ ಸ್ಥಿತಿ ಅಯೋಮಯವಾಗಿದೆ. ಸಾಕಷ್ಟು ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಆದರೆ ಆಶ್ಚರ್ಯ ರೀತಿಯಲ್ಲಿ ವ್ಯಕ್ತಿಯೋರ್ವ 278 ಗಂಟೆಗಳ ಕಾಲ ಅನ್ನ ನೀರಿಲ್ಲದೆ ಬದುಕಿದ್ದಾನೆ. 11 ದಿನಗಳ ಕಾಲ ಅವಶೇಷಗಳಲ್ಲಿ ಇದ್ದ ವ್ಯಕ್ತಿಯನ್ನ ಅವಶೇಷಗಳ ತೆರವು ವೇಳೆ ಆತ ಪತ್ತೆಯಾಗಿದ್ದಾನೆ. ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ನ ಚೇರ್ಮನ್ ಹಾಗೂ ಮ್ಯಾನೇಜಿಂಗ್ ಡೈರೆಕ್ಟರ್ ಮುಖೇಶ್ ಅಂಬಾನಿ ಗುಜರಾತ್ನ ಸೋಮನಾಥ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ರು. ಶಿವರಾತ್ರಿ ಪ್ರಯುಕ್ತ ಸೋಮನಾಥನಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. ಸೋಮನಾಥ ದೇವಸ್ಥಾನ ಟ್ರಸ್ಟ್ಗೆ 1,51,00,000 ದೇಣಿಗೆ ಕೊಟ್ಟರು. ಮುಖೇಶ್ ಅಂಬಾನಿ ಮಗ ಆಕಾಶ್ ಅಂಬಾನಿ ಕೂಡ ಅವರ ಜೊತೆಗಿದ್ರು. ಕೋವಿಡ್ ಫೈಲ್ಸ್ ಅನ್ನುವ ಚಿತ್ರ ನಿರ್ಮಾಣಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಮುಂದಾಗಿದ್ದಾರೆ. ಕಾಶ್ಮೀರ ಫೈಲ್ಸ್ ರೀತಿ ಚಿತ್ರ ನಿರ್ಮಾಣಕ್ಕೆ ರೂಪುರೇಷೆ ಸಿದ್ಧಪಡಿಸಿದ್ದಾರೆ. ಕೋವಿಡ್ ಹೆಸರಿನಲ್ಲಾದ ಭ್ರಷ್ಟಾಚಾರದ ಕಥೆಯ ಜೀವಾಳದ ಬಗ್ಗೆ ಈ ಚಿತ್ರದಲ್ಲಿ ತೋರಿಸಲು ಮುಂದಾಗಿದ್ದು, ಈ ಬಗ್ಗೆ ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ ಅವರ ಜೊತೆಗೆ 2 ಬಾರಿ ಬೆಂಗಳೂರಲ್ಲಿ ಚರ್ಚಿಸಿದ್ದಾರೆ. 5ರಿಂದ 6 ಕೋಟಿ ಬಜೆಟ್ನಲ್ಲಿ ಸಿನಿಮಾ ಮಾಡಲು ಡಿಕೆಶಿ ಕೇಳಿದ್ರು. ಆದರೆ 25 ಕೋಟಿ ಬಜೆಟ್ ಬೇಕು ಅಂತ ಆರ್ಜಿವಿ ಹೇಳಿದ್ರಂತೆ. ಡಿಕೆಶಿ ಚಿತ್ರದ ರಿಜಿಸ್ಟ್ರೇಷನ್ ಕೂಡ ಮಾಡಿಸಿದ್ದಾರಂತೆ. ಆದರೆ ಬಜೆಟ್ ಹೆಚ್ಚು ಅನ್ನೋ ಕಾರಣಕ್ಕೆ ಸಿನಿಮಾ ಕೈಬಿಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಆದರೆ ಇದೀಗ ಸಾಧು ಕೋಕಿಲ ಮೂಲಕ ಕಿರುಚಿತ್ರ ನಿರ್ಮಾಣಕ್ಕೆ ಡಿಕೆಶಿ ಚಿಂತನೆ ನಡೆಸಿದ್ದಾರೆ. ನಟ ಧ್ರುವ ಸರ್ಜಾ ಅವರ ಅಪ್ಪಟ ಅಭಿಮಾನಿ ಪೃಥ್ವಿರಾಜ್ ಫೆಬ್ರವರಿ 14ರಂದು ಬೈಕ್ನಿಂದ ಬಿದ್ದು ಗಾಯವಾಗಿ ಬ್ರೈನ್ ಡೆಡ್ ಆಗಿದೆ. ಆತನಿಗೆ ಎಂಎಸ್ ರಾಮಯ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಪೃಥ್ವಿರಾಜ್ಗೆ ಧ್ರುವ ಅವರನ್ನ ನೋಡಬೇಕು ಅನ್ನೋದು ಕೊನೆಯ ಆಸೆಯಾಗಿತ್ತು. ಅಭಿಮಾನಿಗೆ ಆಕ್ಸಿಡೆಂಟ್ ಆದ ವಿಷಯ ತಿಳಿದು ಧ್ರುವ ಸರ್ಜಾ ಆಸ್ಪತ್ರೆಗೆ ಭೇಟಿ ಕೊಟ್ಟು 5 ಲಕ್ಷ ಸಹಾಯ ಮಾಡಿದ್ದಾರೆ. ಅಭಿಮಾನಿಯ ಕುಟುಂಬಕ್ಕೆ ಧೈರ್ಯ ತುಂಬಿದ್ದಾರೆ. ದೆಹಲಿ ಮೈದಾನದಲ್ಲಿ ನಡೀತಾ ಇರುವ ಭಾರತ ಹಾಗೂ ಆಸ್ಟ್ರೇಲಿಯಾ ಕ್ರಿಕೆಟ್ ಟೆಸ್ಟ್ನಲ್ಲಿ 2ನೇ ದಿನದಾಟದ ಅಂತ್ಯಕ್ಕೆ ಭಾರತದ ಮೇಲೆ ಆಸೀಸ್ ಮೇಲುಗೈ ಸಾಧಿಸಿದೆ. ಭಾರತ ತಂಡ ಮೊದಲ ಇನ್ನಿಂಗ್ಸ್ ಅಂತ್ಯ ಆಗಿದ್ದು 262 ರನ್ಗಳಿಗೆ ಆಲ್ಔಟ್ ಆಯಿತು. ಬಳಿಕ ದಿನದಾಟದ ಅಂತ್ಯಕ್ಕೆ 2ನೇ ಇನ್ನಿಂಗ್ಸ್ ಆರಂಭಿಸಿದ ಆಸೀಸ್ 12 ಓವರಲ್ಲಿ 61 ರನ್ ಗಳಿಸಿ 1 ವಿಕೆಟ್ ಕಳೆದುಕೊಳ್ಳುವ ಮೂಲಕ 62 ರನ್ಗಳ ಮುನ್ನಡೆಯನ್ನ ಸಾಧಿಸಿದೆ. ಟಿ20 ವಿಶ್ವಕಪ್ 2023 ಟೂರ್ನಿಯಲ್ಲಿ ಸತತ 2 ಪಂದ್ಯ ಗೆದ್ದಿದ್ದ ಭಾರತದ ಗೆಲುವಿನ ಓಟಕ್ಕೆ ಬ್ರೇಕ್ ಬಿದ್ದಿದೆ. ನಿನ್ನೆ ನಡೆದ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ ಭಾರತ 11 ರನ್ಗಳಿಂದ ಸೋಲು ಕಂಡಿದೆ. ಇದರೊಂದಿಗೆ ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆ ಇದ್ದ ಭಾರತದ ಕನಸು ಭಗ್ನವಾಗಿದೆ. ಟಾಸ್ ಗೆದ್ದು ಮೊದಲು ಫೀಲ್ಡಿಂಗ್ ಮಾಡಿದ ಭಾರತ ತಂಡ ಇಂಗ್ಲೆಂಡ್ ತಂಡವನ್ನ 7 ವಿಕೆಟ್ ನಷ್ಟಕ್ಕೆ 151 ರನ್ ಗಳಿಸಿತ್ತು. ಭಾರತ ಪರ ರೇಣುಕಾ ಸಿಂಗ್ 15 ರನ್ ಕೊಟ್ಟು 5 ವಿಕೆಟ್ ಪಡೆದಿದ್ರು. 151 ರನ್ಗಳ ಗುರಿ ಬೆನ್ನತ್ತಿದ್ದ ಭಾರತೀಯ ಆಟಗಾರ್ತಿಯರು 5 ವಿಕೆಟ್ ನಷ್ಟಕ್ಕೆ 140 ರನ್ ಗಳಿಸಲಷ್ಟೇ ಶಕ್ತವಾದರು. ಈಗ ಫಿನಾಲಿಕ್ಸ್ ಪೈ ಅರ್ಪಿಸುವ ವೆದರ್ ರಿಪೋರ್ಟ್ ನೋಡೋಣ.